ಕೊರೋನಾ ಸಂದರ್ಭದಲ್ಲಿ ಇಲ್ಲದೆ ಇರುವಂತಹ ಪರಿಸ್ಥಿತಿ, ಚುನಾವಣೆಗಳು ಮುಗಿದ ಮೇಲೆ ತುಂಬ ಗಂಭೀರವಾಗಿ ರಾತ್ರೋರಾತ್ರಿ ಏಕಾಏಕಿ ತುಂಬ ಗಂಭೀರ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾವ ಅಂತ. ಯಾಕೆ ಅಂತಂದರೆ ಮೋದಿಯವರೇ ಎಲ್ಲ ಸಂಭಾಳಿಸ್ತಾರೆ ಅಂತ ಪಾಪ ಭಾಳ ಜನ ಸುಮ್ಮನಿದ್ರು, ನಡೀತದ ಬಿಡು ಅಂತ. ಆದರೆ ಈಗ ಇದ್ದಕ್ಕಿದ್ದಂತೆ ಸಾಹೇಬ್ರೆ ಬಂದುಬಿಟ್ಟು ಇಲ್ಲ ಪರಿಸ್ಥಿತಿ ಭಾಳ ಗಂಭೀರ ಆಗ್ತಾಯಿದೆ, ನಾವೆಲ್ಲ ಎಚ್ಚೆತ್ತುಕೊಳ್ಬೇಕು, ಕೊರೋನಾದಲ್ಲಿ ನೀವು ಹೆಂಗೆ ಎಲ್ಲ ಪಾಲಿಸಿದ್ರಿ ಅದೇ ರೀತಿ ಈಗಲೂ ಪಾಲಿಸ್ತೀರನ್ನುವಂಥ ನಂಬಿಕೆ ನಮಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಭಾರತ ಸಂಕಷ್ಟದಲ್ಲಿ ಇದೆಯಾ? ನೀವು ಸಂಕಷ್ಟದಲ್ಲಿದ್ದೀರಾ, ನಾವು ಸಂಕಷ್ಟದಲ್ಲಿದ್ದೀವಾ? ಎಷ್ಟು ದಿನ ಈ ಸಂಕಷ್ಟ ಇರುತ್ತೆ? ಪೆಟ್ರೋಲ್ ಡೀಸೆಲ್ ಬೆಲೆ ಮೇ 20ಕ್ಕೆ ಜಾಸ್ತಿ ಆಗ್ಬೋದು, 125 ರೂಪಾಯಿ ಆಗ್ಬೋದು ಅಂತ ಆರ್ಥಿಕ ತಜ್ಞರುಗಳು ಹೇಳ್ತಾ ಇದ್ದಾರೆ. ಹಾಗಾದರೆ ಇಷ್ಟು ದಿನ ಕಣ್ಣಿಗೆ ಪೊರೆ ಇತ್ತು, ಈಗ ಪೊರೆ ಕಳಚಿದೆ. ಪೊರೆ ಕಳಚಿದ ಮೇಲೆ ಇನ್ನು ಶುರುವಾಗುತ್ತೆ ಆತಂಕ. ಜನ ಈಗಲೇ ಪ್ಯಾನಿಕ್ ಆಗ್ತಾ ಇದ್ದಾರೆ. ಮೋದಿಯವರೇ ಹೇಳಿಬಿಟ್ಟಿದ್ದಾರೆ, ಮುಂದೊಂದು ದಿನ ಕಾದಿದೆ ನಮಗೆ ಹಬ್ಬ ಅಂತ. ಎಲ್ಲರೂ ಕೂಡ ಅಲರ್ಟ್ ಆಗ್ತಾ ಇದ್ದಾರೆ. ಹಾಗಾದರೆ ವೀಕ್ಷಕರೇ, ಬಂಗಾರನೂ ತಗೋಬೇಡಿ, ನೀವು ಬಂಗಾರನ ಮುಟ್ಟಕ್ಕೆ ಹೋಗಬೇಡಿ, ಅನಗತ್ಯವಾಗಿ ಬಂಗಾರ ಖರೀದಿ ಮಾಡಬೇಡಿ. ಬಂಗಾರ ಅಂತಂದರೆ ಮದುವೆಗಳು, ಬಂಗಾರ ಅಂತಂದರೆ ಸಮಾರಂಭಗಳು, ಸಂಭ್ರಮಗಳು. ಸೊ ಸಮಾರಂಭ, ಸಂಭ್ರಮ, ಮದುವೆ ಮುಂಜಿವಿಗೂ ಕೂಡ ಬ್ರೇಕ್ ಹಾಕಬಹುದಾದಂಥ ಪರಿಸ್ಥಿತಿ ಬರಬಹುದು.